ನಮಸ್ತೆ ತಸ್ಮೈ ವಾಮನಾಯ ನಮೋ ನಮಃ. ಈ ಪ್ರಶ್ನೆ ಬಂತೀಗ, ಯಾತಕ್ಕೆ ವೈರಾಗ್ಯ ಬರೋದು ಕಷ್ಟ, ವೈರಾಗ್ಯ ಬೇಕು ಯಾತಕ್ಕೆ ಕಷ್ಟ ಅಂತ ಪ್ರಶ್ನೆ. ಇಂದ್ರಿಯ ನಿಗ್ರಹ ಮಾಡಬೇಕು ಅಂತ ಹೇಳ್ತಾರೆ, ಅವ್ರು ಮಾಡಿಬಿಡ್ತೀವಿ ಅಂತಾರೆ, ಆಗೋದಿಲ್ಲ. ಗೊತ್ತಾಯ್ತಾ? ಆಗೋದಿಲ್ಲ. ಅವ ಏನು ಮಾಡಬೇಕು ಹೇಳ್ತಾರೆ. ಪರಾಂಚಿಖಾನಿ ವ್ಯತೃಣಾತ್ ಸ್ವಯಂಭೂ ತಸ್ಮಾತ್ ಪರಾಕ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿದ್ಧೀರ ಪ್ರತ್ಯಗಾತ್ಮಾನಮೈಕ್ಷತ್ ಆವೃತತ್ವವಿಚ್ಛತ್. ಪರಾಂಚಿಖಾನಿ ವ್ಯತೃಣಾತ್ ಸ್ವಯಂಭೂ. ಬ್ರಹ್ಮದೇವರು ಪರಮಾತ್ಮ ಇಂದ್ರಿಯ ಹೇಗೆ ಸೃಷ್ಟಿ ಮಾಡಿದ್ದಾನೆ ಅಂದರೆ, ಯಾವಾಗಲೂ ಕೂಡ ಹೇಗೆ ಹೋಗ್ಬೇಕವು ಹೊರಗಡೆನೇ ಹೋಗ್ಬೇಕು. ಆ ಸೃಷ್ಟಿ ಮಾಡಿ ವೆಹಿಕಲ್ ಅಂದರೆ ನಿಂತಿರೋ ವೆಹಿಕಲ್ ಆಗಿ ಮುಂದಕ್ಕೆ ಹೋಗ್ತಾನೆ ಇರಬೇಕು. ಇಂದ್ರಿಯಗಳೆಲ್ಲ ಏನೋ ಕುದುರೆಗಳಿದ್ದಾಗೆ, ಕುದುರೆಗಳ ಸ್ವಭಾವ ಏನೋ ಮುಂದಕ್ಕೆ ಹೋಗೋದು. ಅದು ತಿನ್ನೋ ಪದಾರ್ಥ ಬಂದರೆ ಮೊದಲೇ ಹೋಗ್ಬಿಡುತ್ತೆ, ಹುಲ್ಲಿಟ್ಟುಬಿಟ್ರೆ. ಗೊತ್ತಾಯ್ತಾ? ಆದ್ದರಿಂದ ಏನು ಮಾಡಬೇಕು, ನಾವು ಇಂದ್ರಿಯಗಳನ್ನು ಬಹಿರ್ಮುಖವಾಗಿ ಸೃಷ್ಟಿ ಮಾಡಿರೋದ್ರಿಂದ ನಮಗೆ ದೇವರು ಕಾಣೋದಿಲ್ಲ. ದೇವರು ಎಲ್ಲಿದ್ದಾನೆ? ಒಳಗಿದ್ದಾನೆ. ಒಳಗೆ ದೇವರಿಂದ ಹೊರಗೆ ಹುಡುಕಿದ್ರೆ, ಎಲ್ಲಿದ್ದು ಮನೆ ಒಳಗೆ ಕರ್ಕೊಂಡು ಹೊರಗೆ ಹುಡುಕಿದ್ರೆ, ಹೊರಗೆ ಕರ್ಕೊಂಡು ಒಳಗೆ ಹುಡುಕಿದ್ರೆ ಸರಿಯಲ್ಲ. ಎಲ್ಲಿರಬೇಕದು? ಗುಹಾಯಾಮ್ ಹೇಳಿದ್ದಾರೆ. ಯೋವೇದ ನಿಹಿತಂ ಗುಹಾಯಾಮ್ ಅಂತ ಹೇಳಿದ್ರಿಂದ, ಗುಹೆಯಿಂದ ಯಾವುದೋ ಗುಹೆ ಹುಡುಕ್ತಾ ಸಿಂಹ ಸಿಗುತ್ತಷ್ಟೇ. ಇಲ್ಲಿ ಹೋಗಿಬಿಟ್ಟು ಹೃದಯ ಗುಹೆಯಲ್ಲಿ ಸಿಗಬೇಕು. ಆದರೆ ಇಂದ್ರಿಯಗಳಿಂದ ಸಾಧ್ಯ ಇಲ್ಲ. ಯಾಕೆ? ಇದು ಹೋಗೋದು ಇವು ಕಡೆಗೆ, ಈ ಕಡೆಗೆ ಹೋಗೋದು. ಬೇರೆ ಕಡೆಗೆ ಹೋಗೋದು ಇಷ್ಟ ಹತ್ತೀವಿ ನಾವೀಗ. ನಮ್ಮ ಕಡೆ ಹೋಗೋದಾಗಬೇಕೋ ಇಲ್ಲ ಈಗ. ಸೊ ಒಳಗೆ ಹೋಗೋದು ನೋಡಬೇಕು. ಒಳಗಿರೋದು ಯಾವುದೀಗ? ಅಂತಃಕರಣ. ಒಳಗೆ ನೋಡೋ ಶಕ್ತಿ ಅದಕ್ಕಿದೆ. ಅದಕ್ಕೆ ಎಲ್ಲಿ ನೋಡ್ಬೇಕು ನಾವೀಗ? ಅಂತಃಕರಣ ಗಟ್ಟಿ ಮಾಡ್ಕೋಬೇಕು. ಅದೇ ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ. ಅದನ್ನು ನಾವು ಮೇನ್ ಮಾಡ್ಕೊಂಡ್ಬಿಟ್ರೆ ಉದ್ಧರೇದ ಆತ್ಮನಾತ್ಮಾನ ಇದರಾಗೋದಿಲ್ಲ. ಈ ಇಂದ್ರಿಯ ನಂಬ್ಕೊಂಡ್ರೆ ಆಗೋದಿಲ್ಲ. ಇನ್ನು ಹೇಳೋದಾದರೆ, ಈ ಇಂದ್ರಿಯ ಜಗತ್ತನ್ನು ತೋರ್ಸೋಕ್ಕಿಟ್ಟಿರೋದು ಅಷ್ಟೇ. ಆ ಇಂದ್ರಿಯ ಜಗನ್ನಾಥನ ತೋರ್ಸೋಕ್ಕಿಟ್ಟಿರೋದು. ಅರ್ಥ ಆಯ್ತಾ? ಈಗ ಜಗತ್ತು ನೋಡಿ, ಇದು ಸೃಷ್ಟಿಕರ್ತ ಯಾರು ಪ್ರಶ್ನೆ ಬರಲಿಕ್ಕೆ ಈ ಇಂದ್ರಿಯ ಉತ್ತರ ಕೊಳ್ಳೋಕೆ ಒಳಗಿಂದಕ್ಕೆ ಹೋಗಬೇಕು. ಗೊತ್ತಾಯ್ತಾ? ಉತ್ತರಕ್ಕೆ ಒಳಗೆ ಹೋಗ್ಬೇಕು, ಅವ್ರದ್ದು ಹೊರಗೆ ಸಿಗೋದಿಲ್ಲ. ನಮ್ಮ ಜನಕ್ಕೆ ಏನಾಗಿದೆ ಈಗ? ಒಳಗೆ ಹೋಗಲೇಬಾರ್ದು. 24/7 ಆದ್ದರಿಂದ ಒಳಗೆ ಹೋಗೋ ಚಾನ್ಸೇ ಇಲ್ಲ. ಉಳಿದವ್ರಿಗೆ ಏನಾಗ್ತದೆ, ಸ್ವಲ್ಪ ಹಾಗಾಗಿ ರಿಲ್ಯಾಕ್ಸ್ ಮಾಡ್ಕೊತಿದ್ರು. ಟೈಮೇ ಇಲ್ಲ ಯಾರಿಗೂ ಕೂಡ. ಈಗ 24 ತಾಸು, ಅದು 100 ಚಾನಲ್. ಒಂದು ಚಾನಲ್ 24 ತಾಸು ಇದ್ರೂ ಕಷ್ಟ. 100 ಚಾನಲ್ 24 ತಾಸು ಇದ್ದರೆ ಯಾವ ರೆಸ್ಟ್ ತಗೋತಾನೆ? ಗೊತ್ತಾಯ್ತಾ? ಬೇರೆ ಯೋಚನೆ ಮಾಡೋಕ್ಕೆ ಟೈಮ್ ಇರೋಲ್ಲ. ಅದು ಬೇರೆ ಕಾಡಾರೂಪದಲ್ಲಿ ಇಲ್ಲ. ಅದಕ್ಕೆ ಮೋಕ್ಷ ಕೊಡ್ತೇನೆ ಅಂತ ಹೇಳಿಲ್ಲ. ಎಲ್ಲಿರಬೇಕು? ಇಲ್ಲಿರ್ಬೇಕು. ಹಾಗೆ ಲೈಬ್ರರಿ ರ್ಯಾಂಕ್ ಕೊಟ್ಬಿಟ್ರೆ ಲೈಬ್ರರಿಗೆ. ಗೊತ್ತಾಯ್ತಾ? ಲೈಬ್ರರಿ ವಿಷಯ ಎಲ್ಲಿ ಬರ್ಬೇಕಲ್ಲ? ಲೈಬ್ರರಿನ ಇಲ್ಲಿ ಬರಬೇಕು. ಅಲ್ಲಿ ಶಿಫ್ಟ್ ಆಗಬೇಕು. ಹೊರಗೆ ಕಾಣ್ತ ಜಗತ್ತು, ಅದಕ್ಕೆ ಸ್ವಾಮಿ ಇದ್ದಾನೆ ಅಂತ ಒಳಗೆ ನೋಡ್ಬೇಕು ನಾವು. ಅವಾಗ ಆಗುತ್ತೆ. ಇಲ್ಲಿ ಹೋಗೋದಾಗೋದಿಲ್ಲ. ಇವತ್ತು ರೇಷನ್ ಕಾರ್ಡು ಇದು ಎಲ್ಲೆಲ್ಲ ಕೊಟ್ಟರೆ ಕೊಡೋದಿಲ್ಲ ಅವರು. ಎಲ್ಲಿ ಕೊಡ್ತಾರೆ? ಅಲಾಟೆಡ್ ಡಿಪೋ ಆಗಬೇಕು. ಅದಕ್ಕೆ ಬೇರೆ ಕಡೆ ಕೊಡೋದಿಲ್ಲ. ಅದಕ್ಕೆ ದೇವ್ರು ಕಣ್ಣು ಕೊಟ್ಟಿರೋದಕ್ಕೆ ಹೊರಗಿನ ನೋಡು. ಎಲ್ಲ ಅನಿತ್ಯ ಅಂತ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಎಲ್ಲ ಅನಿತ್ಯ. ಪರೀಕ್ಷಾ ಲೋಕಾನ್ ಕರ್ಮಚಿತಃ. ಗೊತ್ತಾಯ್ತಾ? ಏನು ಕರ್ಮದಿಂದ ಮಾಡಿದರೂ ಕೂಡ ಎಂಥ ಲೋಕಗಳವೆಲ್ಲ ಅನಿತ್ಯ. ಏನು ಕರ್ಮಗಳು ಅನಿತ್ಯ, ಸಿಗೋ ಫಲನೂ ಅನಿತ್ಯ. ಜ್ಞಾನ ನಿತ್ಯ. ಜ್ಞಾನ ನಿತ್ಯ. ಅದು ನಿತ್ಯ ಫಲ ಕೊಡೋ ಶಕ್ತಿ ಯಾವುದಕ್ಕಿದೆ? ಜ್ಞಾನಕ್ಕಿದೆ. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್. ವೆರಿ ಸಿಂಪಲ್ ಕೂಡ. ಬಟ್ ನಾವು ಅರ್ಥ ಮಾಡಿಕೊಂಡ್ರೆ ಸರಿ. ಡ್ರೈವಿಂಗ್ ಬಂದಮೇಲೆ ಭಾರಿ ಸುಲಭ. ಇನ್ನೊಬ್ಬ ಈ ಅಂತ ಹೋಗ್ತಿರ್ತಾನೆ, ಮೊದಲು ಈ ತಿರುಗಿಸ್ತಾನೆ, ಜೋರಾಗಿ ಗೊತ್ತುಬಿಡ್ತಾನೆ ಬ್ರೇಕನ್ನ. ಏನೋ ನಮಗೆ ರೋಡರಿಗೆ ಇವ್ರಿಗೆ ಹೇಳ್ಕೊಳ್ಳೋದು ಕಷ್ಟ ಅನಿಸ್ಬಿಡುತ್ತೆ. ಆ ಥರ ಆಗತ್ತೆ. ತಸ್ಮಾತ್ ಪರಾಕ್ ಪಶ್ಯತಿ ನಾಂತರಾತ್ಮ. ಅದಕ್ಕೆ ಒಳಗೆ ನೋಡೋಕ್ಕಾಗ್ತಾ ಇಲ್ಲ ಅವನಿಗೆ, ಹೊರಗೆ ನೋಡ್ತಾ ಇದ್ದಾನೆ. ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ್. ಯಾರಿಗೂ ಸಾಧ್ಯ ಇದು? ಧೀರ. ಧೀರಸ್ತತ್ರ ನಮುಹ್ಯತಿ. ಭಗವದ್ಗೀತೆ ಮ್ಯಾಚ್ ಆಗತ್ತೆ ಪದ. ಧೀರನಾಗಬೇಕು ಅದಕ್ಕೆ. ಆಗ ಪ್ರತ್ಯಗಾತ್ಮಾನಮೈಕ್ಷತ್. ಅಂತರ್ಯಾಮಿ ಪರಮಾತ್ಮ ನೋಡ್ತಾನೆ. ಆವೃತ್ತ ಚಕ್ಷು ಅಮೃತ. ಕಣ್ಣೇನು ಮಾಡಬೇಕು? ಆವೃತ್ತವಾಗಿ ರಿವರ್ಸ್ ಹೋಗ್ಬೇಕು ನಾವೀಗ. ಕಣ್ಣನ್ನು ಯಾವ ಕಡೆ ತರಬೇಕು ನಾವೀಗ? ಒಳಗೆ ತೊಗೊಂಡು ನೋಡ್ಬೇಕಂತ. ಅವಾಗ ಸಾಧ್ಯ. ಒಳಗೆ ತೊಗೊಳೋದಕ್ಕೆ ಧ್ಯಾನ ಅಂತ ಕರೀತಾರೆ. ಏನಾಗಿ ಎಲ್ಲ ಹಿಂದೆ ಮುಚ್ಚಿಬಿಟ್ರೆ ಏನಾಗುತ್ತೆ? ಅದು ಹಾಗೆ ಉಳ್ಕೋ. ಶಕ್ತಿಯೆಲ್ಲ ಎಲ್ಲಿ ಡೈವರ್ಟ್ ಆಗುತ್ತೆ? ಒಳಗೆ ಬರುತ್ತೆ. ಹೊರಗೆ ನೀರು ನಿಲ್ಲಿಸಿ ಒಳಗೆ ನೀರು ಬರುತ್ತೆ ಅಂತ ಹೇಳೋದೆಲ್ಲ ಹಾಗಾಗುತ್ತೆ. ಅಲ್ಲಿ 20 ಟ್ಯಾಪ್ ಬಿಟ್ಟಿರ್ತಾರೆ, ಒಳಗೆ ನೀರೇ ಬರೋದಿಲ್ಲ. ಯಾವಾಗ ನಿಲ್ಲಿಸ್ಬಿಡ್ತಾ ಏನಾಗತ್ತಾಗದ? ಇದನ್ನು ಆನ್ ಮಾಡಬೇಕು. ಇದ್ರ ನಿಲ್ಲಿಸ್ಬಿಟ್ರೆ ಹೋಯ್ತು. ಮನಸ್ಸನ್ನು ಆನ್ ಮಾಡಿ ಬೇರೆದನ್ನು ಸ್ಟಾಪ್ ಮಾಡಿಬಿಟ್ರೆ ಏನಾಗತ್ತಾಗ? ಆಗ ಮನಸ್ಸು ಭಾರಿ ಆ್ಯಕ್ಟಿವ್ ಆಗುತ್ತೆ. ಭಾರಿ ಆ್ಯಕ್ಟಿವ್ ಆದಾಗ ಸ್ವಲ್ಪ ಇರಿ ಅದು ಕಣ್ಣು ಮುಚ್ಕೋತಾರೆ. ಹೊಳೀತು ಅಂತ ತಕ್ಷಣ ಧ್ಯಾನದ ಕಾನ್ಸೆಪ್ಟ್ ಇರೋದು ಅಲ್ಲಿ. ಗೊತ್ತಾಯ್ತಾ?
ಅದು ಎಷ್ಟು ಉಪನಿಷತ್ತುಗಳಂದರೆ ಸರಿಯಾಗಿ ಸಿಂಪಲಿ ವರ್ಡಿಂಗ್ಸ್ ಭಾರಿ ಸಿಂಪಲ್ ಇರುತ್ತೆ, ಕಾನ್ಸೆಪ್ಟ್ ಭಾರಿ ಸ್ಟ್ರಾಂಗ್ ಇರುತ್ತೆ. ಅದು ತಿಳ್ಕೊಂಬಿಟ್ರೆ ಅಷ್ಟು ಉಪಯೋಗ ಆಗುತ್ತೆ. ಪರಾಂಚಿಖಾನಿ ವ್ಯತೃಣಾತ್ ಸ್ವಯಂಭೂ ತಸ್ಮಾತ್ ಪರಾಕ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ್ ಆವೃತ್ತ. ಕಶ್ಚಿತ್ ಧೀರ ಏನಾಯ್ತು ಅಲ್ಲಿಗೆ ಅಂದರೆ ಅಂದರೆ ಮನುಷ್ಯಾಣಂ ಸಹಸ್ರೇಶು ಕಶ್ಚಿತ್ ಜತತಿ ಸಿದ್ಧೈ. ಕಶ್ಚಿತ್ ಪದನೇ ಇದೆ, ಅಲ್ಲೂ ಕಶ್ಚಿತ್ ಇಲ್ಲೂ ಕಶ್ಚಿತ್. ಅದು ಗೀತಾ, ಇದು ಕಠೋಪನಿಷತ್ತು. ಎಲ್ಲರೂ ಅಲ್ಲ, ಒಬ್ರು ಎಲ್ಲೋ ಒಬ್ಬನು ಏನು ಮಾಡ್ತಾನೆ ಮಾಡ್ತಿಲ್ದೆ. ಅದು ನ್ಯೂಸ್ ಪೇಪರ್ ಪ್ರಶ್ನೆ ಕೇಳಿರ್ತಾರಲ್ಲ, ಎಷ್ಟು ಜನ ಉತ್ತರ ಕೊಡೋಕ್ಕೆ ಬರುತ್ತಾರೆ ಒಗಟುಗಳಿಗೆ? ಕೆಲವು ಮಾತ್ರ ಕೊಡಕ್ಕೆ ಬರೋದು, ಜನರಿಗೆ ಉತ್ತರ ಕೊಡಕ್ಕೆ ಬರೋದಿಲ್ಲ. ಆವೃತ್ತ ಚಕ್ಷು ಅಮೃತತ್ವ ಬಿಚ್ಛನ್. ಅದಕ್ಕೆ ಯಾವಾಗ ಏನು ಮಾಡಬೇಕು? ಆವೃತ್ತ ಚಕ್ಷು ಆಗಬೇಕು. ಅದಕ್ಕೆ ನಕಿಂಚಿದಪಿ ಪಶ್ಯ. ಹೊರಗಿಂದ ಯಾವುದನ್ನು ನೋಡ್ಬೋ ಆತ್ಮಸಂಸ್ಥಂ ಮನಃಕೃತ್ವ ನಕಿಂಚಿದಪಿ ಚಿಂತೆಯೇ. ಏನು ಚಿಂತನೆ ಮಾಡಿದ್ರೆ ಮನಸ್ಸು ಏನಾಗುತ್ತೆ ಇಮಿಡಿಯೇಟ್ಲಿ? ಮತ್ತೆ ಈ ಕಣ್ಣು ಮುಸ್ತಾನೆ ಇವನು, ಕಣ್ಣು ಮುಸ್ತಾರೆ ಧ್ಯಾನ ಮಾಡಲಿಕ್ಕೆ. ಒಳಗೇನು ಸ್ಟಫೇ ಇಲ್ಲ, ಅದರಿಂದ ಏನಾಗುತ್ತೆ? ಅದು ತಾನು ನೋಡಿದ್ದೆಲ್ಲ ಜ್ಞಾಪಕ ಕೊಡ್ತಾನೆ. ನೀವು ದೇವ್ರು ನೋಡಿಲ್ಲ ಆದ್ದರಿಂದ ನೋಡಿದ್ದು ಏನೋ ಜ್ಞಾಪಕ ಬರುತ್ತೆ ಹೊರತು ಕೆಲವು ಕಣ್ಣು ತೆಗೆದೇ ಆಶೀರ್ಸಿಬಿಡುತ್ತೆ. ಅದು ಬೇಗ ಎದ್ದೋಗ್ಬಿಡ್ತಾನೆ ಆ ಕಡೆ. ನಿದ್ದೆ ಕಣ್ಣು ತೆಗೆದ ಪೂರ್ತಿ ಕಣ್ಣು ಬಿಡ್ತಾರೆ, ಮುಚ್ಚೇ ಬಿಡ್ತಾರೆ. ಅದು ಓದಿದ್ದರೆ ಚಿಂತನೆ ಮಾಡ್ಬೋದು, ಅಷ್ಟಿದ್ರೆ ಬರೋದಿಲ್ಲ. ಅಮೃತತ್ವ ಮಿಚ್ಚ. ನಾವು ಮಾಡೋದಿಲ್ಲ ಬಿಡಿ, ಅಮೃತತ್ವ ಇಲ್ಲ ಅಷ್ಟೇ. ಮಾಡೋದಿಲ್ಲ ಅಂದರೆ ಬರೀಲಿಲ್ಲ, ಫೇಲ್ ಆಗ್ತೀವಿ ಅಷ್ಟೇ. ಅಮೃತತ್ವ ಬಿಚ್ಚನ್. ತೃಣು ಕಾತ್ಕಾರಣೆ ಇತಿ ಧಾತು. ತೃಣು ಎಲ್ಲಿಂದ ಬಂತು ಅಂದರೆ ಕಾತ್ಕರಣ ಮಾಡುತ್ತೆ, ಮನುಷ್ಯನನ್ನು ಕುಗ್ಗಿಸಿಬಿಡುತ್ತೆ. ಇಂದ್ರ ಹೊರಗಡೆ ಹೋಯಿತು ಅಂದರೆ ಇಂದ್ರಿಯ ಶಕ್ತಿ ಕಳ್ಕೊಂಡ್ಬಿಡ್ತಾನೆ. ಧಾತುವಿಗೆ ಅದು ಮಾಡಿದ್ದಾನೆ. ಮುಂದೆ ಪರಾಚ ಕಾಮಾನ್ ಅನಿಯಾಂತಿ ಕಾಲಾಹ. ಅದಕ್ಕೆ ಚಿಕ್ಕವ್ರು ಏನು ಮಾಡ್ತಾರೆ ಅಂದರೆ ಹೊರಗೆ ನೋಡ್ತಾ ನೋಡ್ತಾ ಅದು ಬೇಕು ಇದು ಬೇಕು ಶುರು ಮಾಡಿಬಿಡ್ತಾರೆ. ಬೇಕಾದ ಒಳಗಿದೆ, ಅದು ಅರ್ಥನೇ ಮಾಡ್ಕೊತಾ ಇಲ್ಲ ಅವರು. ತೇ ಮೃತ್ಯೋರ್ಯಂತಿ ವಿತತಶ್ಯ ಪಾಶಂ. ಆದರೆ ಕೊನೆಗೆ ಆಗೋದಲ್ಲಿ ಜನ್ಮಪೂರ್ತಿ ಹೀಗೆ ಕಡಿತಾರೆ. ನನಗೆ ರಾಕಿ ಅಂತ ಹೇಳ್ಕೊಂಡು ಹೋಗ್ತಾರೆ. ನನಗೆ ಹಾಕಿದೆ, ನನ್ನ ಹತ್ರ ಬರಬೇಕು. ಬೇರೆಯವರು ಆ ಕಡೆ ಹೋಗಿರ್ತಾರಲ್ಲ, ಈ ಕಡೆ ಬರಬೇಡಿ. ಅಥ ಧೀರಾ ಅಮೃತತ್ವಂ ವಿಚಿತ್ವ ಧ್ರುವಂ ಅಧ್ರುವೇಶ್ವ ನ ಪ್ರಾರ್ಥಯಂತೆ. ಇದು ಗೊತ್ತಾಗ್ಬಿಟ್ರೆ ಏನು ಮಾಡ್ತಾನೆ ಗೊತ್ತೋ ಅವನು? ಈ ಸಂಕಲ್ಪ ಫಲಕಾಮನೆ ಬಿಟ್ಟೇ ಬಿಡ್ತಾನೆ. ಅದಕ್ಕೆ ಇವೆಲ್ಲ ಏನು ಬಿಟ್ಟೋಗೋದಿಲ್ಲ, ನಮಗೆ ಬೇಕಾಗಿಲ್ಲ. ಗೊತ್ತಾಯ್ತು? ಯಾವ್ದು ಬೇಕು ನಮಗೀಗ? ನಿತ್ಯವಾದ ಫಲ ಬೇಕು. ಎಷ್ಟೊತ್ತು ಆಫರ್ ಕೊಡ್ತಾರೆ, ಟೆಂಪ್ರರಿ ಜಾಬ್ ಹೋಗ್ತದಿಲ್ಲ. ಡಬಲ್ ಸಂಬಳ ಇರುತ್ತೆ. ಟೆಂಪ್ರರಿ ಸಂಬಳ ನೋಡಿ ಅಪ್ಲೈ ಮಾಡೋಕ್ಕೆ ಹೋಗ್ತಾನೆ. ಪ್ಯೂರ್ಲಿ ಟೆಂಪ್ರರಿ ಬರೆದಿರ್ತಾರೆ, ಬಿಟ್ಬಿಡ್ತಾನೆ. ಯಾಕೆ? ಟೆಂಪ್ರರಿ. ನಮಗೆ ಇಲ್ಲಿ ಅರ್ಥ ಆಗುತ್ತೆ, ಜಾಬ್ ಟೆಂಪ್ರರಿ ಅರ್ಥ ಆಗುತ್ತೆ, ಇವೆಲ್ಲ ಟೆಂಪ್ರರಿ ಅರ್ಥ ಆಗಿಲ್ಲ. ಅದು ಅರ್ಥ ಆಗಿಬಿಟ್ರೆ ಯಾರು ಇಷ್ಟಪಡೋದೇ ಇಲ್ಲ. ಧ್ರುವಂ ಅಧ್ರುವೇಶು ನ ಪ್ರಾರ್ಥಯಂತೆ. ಅಧ್ರುವೇಶು ಧ್ರುವಂ ನ ಪ್ರಾರ್ಥಯಂತೆ ಅಂದರೆ ಅನಿತ್ಯವಾದ ಪದಾರ್ಥಗಳಲ್ಲಿ ನಿತ್ಯವಾದ ಸುಖವನ್ನು ಕಾಣಕ್ಕೆ ಇಷ್ಟಪಡೋದಿಲ್ಲ. ಗೊತ್ತಾಯ್ತು? ಅನಿತ್ಯವಾದ ಸುಖದ ವಸ್ತುಗಳಲ್ಲಿ ಅದೇ ಪ್ರಹ್ಲಾದ ಹೇಳಿದ್ದು. ರಾಯ ಕರತ್ರಂ ಪಶವಸ್ಸುತಾದಯ ಗೃಹ ಮಹಿ ಕುಂಜರ ಕೋಶಭೂತಯ ಸರ್ವೇ ಅರ್ಥಕಾಮಾ ಕ್ಷಣಭಂಗುರಾಯುಷಃ ಕುರ್ವಂತಿ ಮರ್ತ್ಯಸ್ಯ ಕಿಯತ್ ಪ್ರಿಯಂ ಚಲಾಹ. ಚಲಾಹ ಅಸ್ಥಿರ ಪದಾರ್ಥಗಳು. ಇವು ಧ್ಯಾನ ನಮಗೆ ನಿತ್ಯ ಸುಖ ಕೊಡುತ್ತೆ. ಎಷ್ಟು ಸಿಂಪಲ್ ಆಗಿದೆ ಆರ್ಗ್ಯುಮೆಂಟ್ ಇದು. ಅದು ಅರ್ಥ ಆಗಬೇಕಾದ್ರೆ ಕಾಮಾಗಿ ಯೋಚನೆ ಮಾಡಬೇಕು. ತೇಷ್ವ್ಯಃ ಪ್ರಾರ್ಥಯಂತೆ ಏನ ರೂಪಂ ರಸಂ ಗಂಧಂ ಶಬ್ದಾನ್ ಸ್ಪರ್ಶಾಂಚ ಮೈಥುನಾನ್ ಏತೇನೈವ ವಿಜಾನಾತಿ ಕಿಮತ್ರ ಪರಿಶಿಷ್ಯತೆ ಏತದ್ವೈತತ್. ಅದೆಷ್ಟು ನಾಡೆ